ನಮಸ್ಕಾರ ಕರುನಾಡು. ನನ್ನ ಯೂಟ್ಯೂಬ್ ರಾಕಿಂಗ್ ಅಡ್ವೆಂಚರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಏನಂದರೆ, ನಮ್ಮ ತುಮಕೂರು ಗ್ರಾಮಾಂತರದಲ್ಲಿರುವ ನಮ್ಮ ಊರು ಒಂದು ಸಣ್ಣ ಹಳ್ಳಿ, ಹನುಪನಹಳ್ಳಿ ಅಂತೇಳಿ. ಆ ಒಂದು ಗ್ರಾಮದ ದೇವಸ್ಥಾನ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಪುನರ್ ನಿರ್ಮಾಣ ಮಾಡ್ತಾಯಿದ್ದೀವಿ. ಹಳೆ ದೇವಸ್ಥಾನ ಏನಿತ್ತು ಆ ಒಂದು ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡ್ತಾಯಿದ್ದೀವಿ. ಆ ಒಂದು ದೇವಸ್ಥಾನ ಕಂಪ್ಲೀಟ್ ಆಗಬೇಕು ಅಂದರೆ ಸುಮಾರು 10 ರಿಂದ 15 ಲಕ್ಷ ಅಮೌಂಟ್ ಬೇಕಾಗ್ಬೋದು. ತಮ್ಮಲ್ಲಿ ಒಂದು ಮನವಿ, ನಿಮಗೆ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನ ಈ ಒಂದು ನಿರ್ಮಾಣಕ್ಕೆ ದೇವಸ್ಥಾನ ನಿರ್ಮಾಣಕ್ಕೆ ಒಂದು ಸಹಾಯಧನ ಮಾಡಿ. ನನ್ನ ಒಂದು ನಂಬರ್ಗೆ ಫೋನ್ಪೇ ಮುಖಾಂತರ ಆದರೂ ಮಾಡ್ಬೋದು, ಅಥವಾ ಗ್ರಾಮಕ್ಕೆ ಬಂದು ಅಲ್ಲಿನ ಸ್ಥಳೀಯರಿಗೆ ನಾನು ಅಮೌಂಟ್ ಕೊಡ್ತೀನಿ ಅಂದರೆ ಅದು ಕೂಡ ಆಗ್ಬೋದು. ಅಥವಾ ನಿಮ್ಮ ಕೈಲಾದಷ್ಟು ಆ ಒಂದು ದೇವಸ್ಥಾನ ನಿರ್ಮಾಣಕ್ಕೆ ಏನೆಲ್ಲ ಸಹಾಯ ಆಗುತ್ತೆ, ಮರಳು, ಸಿಮೆಂಟು ಅಥವಾ ಜಲ್ಲಿ ಮತ್ತು ನಾನಾ ರೀತಿ ಗೊತ್ತಾಗುತ್ತೆ. ಯಾರೆಲ್ಲ ದೇವಸ್ಥಾನ ನಿರ್ಮಾಣ ಮಾಡಿರ್ತೀರ ಏನೆಲ್ಲ ಬೇಕಾಗ್ಬೋದು ಅಂತ ನಿಮ್ಗೆ ಗೊತ್ತಿರುತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ಅಲ್ಲಿ ಟೈಲ್ಸ್ ಅವಶ್ಯಕತೆ ಇದೆ, ಮತ್ತು ಸಿಮೆಂಟು, ಮರಳು ಹಾಗೂ ಕಲ್ಲು. ನಂತರ ಆ ಒಂದು ದೇವಾಲಯ ಮುಂದೆ ಒಂದು ಸ್ತಂಭ ಇಕ್ತೀವಿ, ಗರುಡಗಂಬ ಅಂತ ಹೇಳ್ತಾರೆ. ಆ ಒಂದು ಇಷ್ಟೆಲ್ಲ ವ್ಯವಸ್ಥೆ ಬೇಕಾಗಿದೆ. ಯಾರೆಲ್ಲ ಸಹಾಯ ಮಾಡೋಕ್ಕೆ ರೆಡಿ ಇದ್ದೀರಾ, ಸಹಾಯ ಮಾಡಿಸ್ಬೋದು. ದಯಮಾಡಿ ಈ ಒಂದು ದೇವಸ್ಥಾನ ನಿರ್ಮಾಣಕ್ಕೆ ಸಹಾಯ ಮಾಡಿ. ಹಾಗೆ ನಮ್ಮ ಗ್ರಾಮಸ್ಥರ ಒಂದು ಅನಿಸಿಕೆ ಹಾಗೂ ಅವರ ಒಂದು ಈಗಿನ ಪರಿಸ್ಥಿತಿ, ದೇವಾಲಯದ ಪರಿಸ್ಥಿತಿ ಏನು ಕಟ್ತಾ ಇದ್ದಾರೆ, ಆ ಒಂದು ದೃಶ್ಯ ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ಸಂಗಾತಿಗಳ ಶರಣು. ಇವತ್ತು ನಾವು ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿರ್ತಕ್ಕಂಥ ಹನುಪನಹಳ್ಳಿ ಎನ್ನುವಂಥ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿ ನೀವು ಹಿಂದೆಗಡೆ ನೋಡ್ತಾ ಇದ್ದೀರಾ, ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈ ದೇವಸ್ಥಾನಕ್ಕೆ ಸ್ವತಃ ಗ್ರಾಮಸ್ಥರೇ ಎಲ್ಲರೂ ಕೂಡ ಸೇರಿ ಹಣವನ್ನು ಹಾಕಿ ದೇವಸ್ಥಾನವನ್ನು ಕಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಈ ಗ್ರಾಮದ ಮುಖಂಡರಿದ್ದಾರೆ. ಇವರು ಈ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಮುಂದಾಳತ್ವವನ್ನು ವಹಿಸಿ ಅವರೇ ಸ್ವತಃ ದುಡಿದಿರ್ತಕ್ಕಂಥ ಹಣವನ್ನು ಸಂದಾಯ ಮಾಡಿ ಈ ಒಂದು ದೇವಸ್ಥಾನವನ್ನು ಕಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಸಾಕಷ್ಟು ಸಹಾಯಸ್ಥನು ಕೂಡ ಬೇಡ್ತಾ ಇರೋಂಥದ್ದನ್ನು ನಾವು ಈ ಒಂದು ಸಂದರ್ಭದಲ್ಲಿ ಈ ಗ್ರಾಮಕ್ಕೆ ಬಂದಾದ ಮೇಲೆ ನಮಗೆ ಗೊತ್ತಾಯಿತು. ಮತ್ತು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಯಾರು ಸ್ವಲ್ಪ ಉಳ್ಳವರು ಇರ್ತಾರೆ, ಅವರು ಈ ದೇವಸ್ಥಾನ ಕಟ್ಟಿಸಲಿಕ್ಕೆ ಸ್ವಲ್ಪ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಬನ್ನಿ ಈಗ ಗ್ರಾಮಸ್ಥರನ್ನ ಮಾತಾಡಿಸಿ ಅವ್ರು ಏನು ಹೇಳ್ತಾರೆ, ಈ ದೇವಸ್ಥಾನದ ಬಗ್ಗೆ ಯಾವ ರೀತಿ ಆರ್ಥಿಕವಾಗಿ ಸಹಾಯ ಕೇಳ್ತಾರೆ ಅನ್ನೋಂಥದ್ದನ್ನು ಅವ್ರು ಕೇಳೇ ತಿಳ್ಕೊಳ್ಳೋಣ. ನಮಸ್ತೆ. ಈಗ ನಮಸ್ಕಾರ. ಹೇಳ್ತಾ ಇದ್ದೀರಾ, ಯಾವ ದೇವಸ್ಥಾನ ಇದು, ಏನು ಕತೆ ಹೇಳಿ. ಮಾರುತಿ ಆಂಜನೇಯ ದೇವಸ್ಥಾನ. ಈಗ ದೇವಸ್ಥಾನ ಕಟ್ಟಿಸ್ಲಿಕ್ಕೆ ಯಾರಾದರೂ ಸಹಾಯ ಮಾಡಿದಾರ? ಬೇರೆ ಶಾಸಕರಾಗಿರ್ಬೋದು ಅಥವಾ ಯಾವುದಾದ್ರೂ ಸರ್ಕಾರದಿಂದ ಏನಾದರೂ ಸಹಾಯಧನ ಏನಾದ್ರು? ಯಾವುದೇ ಸರ್ಕಾರ ಆಗಲಿ ಶಾಸಕರಾಗಲಿ 5 ರೂಪಾಯಿ ದುಡ್ಡು ಅನುದಾನ ಕೂಡ ನಾವು ಪಡೆದಿಲ್ಲ. ಎಲ್ಲ ಪಬ್ಲಿಕ್ಸು ಯಾರು ಸಹಾಯ ಮಾಡ್ತಾರೋ ಅವ್ರ ಕಡೆಯಿಂದ ಇದು ಮಾಡ್ಕೊಂಡು ಇಲ್ಲಿವರೆಗೂ ನಾವು ದೇವಸ್ಥಾನ ಮಾಡಿದ್ದೀವಿ. ಓಕೆ. ಈಗ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಅದೇ ದೇವಸ್ಥಾನ ಇನ್ನೂ ಕೆಲಸ ಜಾಸ್ತಿ ತುಂಬ ಇದೆ, ಹಣದ ಅವಶ್ಯಕತೆ ತುಂಬ ಇದೆ. ಯಾರಾದರೂ ಉಳ್ಳವರು ಹಣದ ಅವಶ್ಯಕತೆ ಮಾಡಿದರೆ ದೇವಸ್ಥಾನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಓಕೆ. ಏನು ಈ ದೇವಸ್ಥಾನದ ಇತಿಹಾಸ ಏನು? ತುಂಬ ಸ್ಟ್ರಾಂಗ್ ಆದ ದೇವರು ಅಂತ ಹೇಳ್ತಾರೆ. ಆ ದೇವ್ರನ್ನ ನಂಬಿದರೆ ಯಾರೂ ಕೆಡೋದಿಲ್ಲ. 300-400 ವರ್ಷದ ಹಿಂದಿನ ದೇವಸ್ಥಾನ. ಹಿಂದೆ ದೇವಸ್ಥಾನ ಪೂಜೆ ಮಾಡ್ಬೇಕಾದ್ರೆ ಅರ್ಚಕರು ಅಭಿಷೇಕ ಕೊಡ್ಬೇಕಾದ್ರೆ ಮಣ್ಣು ಮೊಸರು ಎಲ್ಲ ಎತ್ಬಿಟ್ಟು ಕೊಡ್ತಾಯಿದ್ರು. ಆ ಥರ ಪರಿಸ್ಥಿತಿ ಇತ್ತು. ಊರಿನ ಜನ ಎಲ್ಲ ನೋಡಿಬಿಟ್ಟು ಈ ಥರ ಇರೋದು ಬೇಡ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡಿದರೆ ಜನಗಳ ಹತ್ರ ದುಡ್ಡಿಲ್ಲ, ತುಂಬ ಕಷ್ಟಪಡ್ತಾ ಇದ್ದೀವಿ. ಈಗ ಏನು ಮಾಡಬೇಕು ದೇವಸ್ಥಾನಕ್ಕೆ? ಈಗ ಬೇರೆಯವ್ರು ಯಾವ ರೀತಿ ಸಹಾಯ ಮಾಡಬೇಕು ಅಂತ ಬಯಸ್ತಾರೆ? ಅವ್ರು ಯಾವ ರೀತಿನಾದರೂ ಮಾಡ್ಬೋದು, ಆರ್ಥಿಕವಾಗಿ ಮಾಡ್ಬೋದು, ಇಲ್ಲ ಯಾವುದಾದ್ರೂ ಒಂದು ಕೆಲಸನಾದರೂ ಮಾಡ್ಬೋದು, ಯಾವುದಾದ್ರೂ ಒಂದು ರೀತಿ ಮಾಡ್ಬೋದು. ಇಲ್ಲ ಸಿಮೆಂಟ್ ಕೊಡಿಸೋದು, ಇಲ್ಲ ಇನ್ನೂ ಟೈಲ್ಸು ಅವೆಲ್ಲ ಬೇಕು, ಅವೆಲ್ಲ ಕೊಡಿಸೋದು, ಇಲ್ಲ ಗರುಡಗಂಬ ಬೇಕು, ಅದೆಲ್ಲ ಮಾಡ್ಬೋದು. ಯಾವ ರೀತಿ ಇನ್ನು ಮಾರಮ್ಮನ ದೇವಸ್ಥಾನ ಅವೆಲ್ಲ ಮಾಡಬೇಕು, ಎಲ್ಲ ಮಾಡ್ಬೋದು. ಮಾಡಬೇಕು. ನಿರೀಕ್ಷೆ ಮಾಡ್ತಾ ಇದ್ದೀರಾ ದೇವಸ್ಥಾನ? ಸರ್, ಅವ್ರು ಆರ್ಥಿಕವಾಗಿ ಯಾವ ಥರವಾಗಿ ಕೊಟ್ಟರು ಇಲ್ಲಿ ಏನು ಬೇಕಾಗೋ ಸ್ಥಳದವ್ರು ಏನು ಅನುಮತಿ ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಮಾಡೋಕ್ಕೆ ಕಾರ್ಯ ಸಿದ್ಧ ನಡೆದಿರ್ತೀವಿ ಅಷ್ಟೇ ಹೇಳ್ಬೋದು. ನವಗ್ರಹ ಮಾಡಬೇಕು ಅಂತ ಇದ್ದಾರೆ, ಮಾರಮ್ಮನ ಮಾಡಬೇಕು ಅಂತ ಇದ್ದಾರೆ, ಅವೆಲ್ಲ ಮಾಡೋಣ, ತಪ್ಪೇನಂತೆ. ಕಾಂಪೌಂಡ್ ಮಾಡಬೇಕು ಎಲ್ಲ ಸುಮ್ಮನೆ. ಸರ್ ನಮಸ್ಕಾರ. ಆರ್ಥಿಕವಾಗಿ ಏನಾಗೈತೆ ಅಂತಂದ್ರೆ ಈಗ ಇನ್ನು ಸಾಕಷ್ಟು ಅದು ಅಮೌಂಟು ಬೇಕು ಸರ್. ಇದಕ್ಕೆ ಇನ್ನು ಮೇಲೆ ಗೋಪುರ ಬೇರೆ ಕಟ್ಟಬೇಕು, ಒಂದು ಮಾರಮ್ಮನ ದೇವಸ್ಥಾನ ಇದೆ. ಆರ್ಥಿಕವಾಗಿ ದುಡ್ಡಿನ ಅವಶ್ಯಕತೆ ಜಾಸ್ತಿ ಇದೆ. ಆದರೆ ನಮ್ಮ ಸರ್ಕಾರದ ಕಡೆಯಿಂದ ಮಾಡ್ತಾರೋ ಇಲ್ಲ ನಮ್ಮ MLA ಕಡೆಯಿಂದ ಮಾಡ್ತಾರೋ, ಸರ್ಕಾರದಿಂದ ಬರಲ್ಲ ಸರ್. ಆದಷ್ಟು ನಮಗೆ ಆರ್ಥಿಕತೆವಾಗಿ ನಮ್ಮ ಶಿವಕುಮಾರ್ ಅನ್ನೋರು ಏನಾದರೂ ಮನಸ್ಸು ಮಾಡಿ ಅವ್ರ ಕಡೆಯಿಂದ ಅದನ್ನು ನಮಗೆ ಸಹಾಯ ಆದರೆ ಇನ್ನೂ ಒಳ್ಳೆಯದು ಸರ್.
ಒಳ್ಳೆಯದು, ನಮಗೆ ಹೆಲ್ಪ್ ಆಗುತ್ತೆ, ಬಯಸ್ತಾರೆ. ಕೊನೆಯದಾಗಿ ನಮ್ಮ ಶಿವಕುಮಾರ್ ಅಣ್ಣವ್ರಿಗೆ ನಮಸ್ಕಾರ. ಸರ್, ಇದು ನಮ್ಮ ದೇವಸ್ಥಾನ ಅಂದರೆ ನಮ್ಮ ಹಿರಿಯರ ಕಾಲದಿಂದಲೂ ಇತ್ತು. ಇಲ್ಲಿ 3 ದೇವರವೇ, ಒಂದು ಕರಗಲ್ಲಮ್ಮ, ಒಂದು ಮಾರಿಯಮ್ಮ, ಒಂದು ಆಂಜನೇಯ ಅಂತ. ಅದು ಇತಿಹಾಸ. ಅಲ್ಲಿ ಏನಾದ್ರು ಮಳೆ ಇಲ್ದಂಗಾದರೆ ಬಂದ ಕರಗಲ್ಲಮ್ಮ ನೀರು ಇದು ಹೋದರೆ ಅವತ್ತು ಮಳೆ ಬರೋ ಅಂಥ ಒಂದು ಇತಿಹಾಸ ಇತ್ತು. ಆಮೇಲೆ ಆಂಜನೇಯಗೂ ಅಷ್ಟೇ, ಪ್ರತಿಯೊಂದು ಈಗ ಇದು ಮೂಲಭೂತ ಆಂಜನೇಯ. ಆದ್ದರಿಂದ ಇಲ್ಲಿ ಸಾಕಷ್ಟು ಸತ್ಯ ನಡೆಯೋದು ಈಗಲೂ ನಡೀತೈತೆ ಅಂತ ಹೇಳ್ಬಿಟ್ಟು ಮಾಡಿಬಿಡಿ. ಆ ಬಿದ್ದೋಂಗಾಗಿತ್ತು, ಮೇಳೆಗೆ ಬಿದ್ದೋದಂಗೆ ಆದಾಗ ಕರಡಿ ಎಲ್ಲ ಬಂದು ಅದನ್ನು ನಾವು ಅಭಿಷೇಕ ಮಾಡಿದರೆ ಅದನ್ನು ವಿಗ್ರಹ ನಾಕೊಂಡು ಹೋಗ್ತಾಯಿದ್ವು. ಆ ಥರ ಇತ್ತು. ಎಲ್ಲರೂ ಸೇರ್ಕೊಂಡು ಒಂದು ಮಾಡಲೇಬೇಕು ಅನ್ನೋದು ಒಂದು ಮನಸ್ಸಿಗೆ ಬಂತು. ಊರು ಜನ ಎಲ್ಲ ಸೇರ್ಕೊಂಡು ಒಂದು ಮಾಡಿವಿ. ಯಾವುದೋ ಸರ್ಕಾರದ ಸವಲತ್ತು ಇದುವರೆಗೂ ಪಡೆದಿಲ್ಲ. ಹೋದ್ರೂ ಆಯ್ತು ಬರ್ತೀವಿ ನಡ್ರಿ ಅಂತಾರೆ, ಯಾರೂ ರಾಜಕಾರಣಿಗಳು ಬಂದಿಲ್ಲ. ಆದಷ್ಟು ಈಗ ನಾವೇನೇನೇ ರೈತರು ಪರವಾಗಿ ಮನೆಗೂ ಇಷ್ಟ ಹಾಕೊಂಡಿದ್ವಿ, ಕೊಡೋಂಥವ್ರು ಕೊಟ್ಟವ್ರೆ, ಕೆಲವರು ಇಲ್ದವ್ರು ಏನು ಮಾಡೋಕ್ಕಲ್ಲ. ಹಂಗಾಗಿ ಸಹಾಯ ಇದುವರೆಗೂ ಕೇಳ್ತಾಯಿದ್ದೀವಿ ಸರ್. ಇದುವರೆಗೂ ಇಷ್ಟು ಮಾಡ್ತಾಯಿದ್ದೀವಿ. ಮುಂದೆ ನಮ್ಮಪ್ಪ ಅದೇನು ಮಾಡ್ತಾನೋ ನಮ್ಮಪ್ಪಗೆ ಬಿಟ್ಟಿದ್ದು ಸರ್. ದಯಮಾಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಈ ಒಂದು ದೇವಸ್ಥಾನದ ನಿರ್ಮಾಣಕ್ಕೆ ನಿಮ್ಮ ಬೆಂಬಲ ಕೂಡ ಇರಲಿ. ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ರಾಕಿಂಗ್ ಅಡ್ವೆಂಚರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದ. ಜೈ ಶ್ರೀರಾಮ್.